ದಯವಿಟ್ಟು ನಡ್ನಿನಲ್ಲಿ ಕೈ ಬಿಡಬೇಡಿ ಸರ್. ನನ್ನ ಹೆಂಡತಿ, ನನ್ನ ಮಗ, ಅವ್ರ ಭವಿಷ್ಯ ಎಲ್ಲ ನಿಮ್ಮ ಕೈಯಲ್ಲೇ ಇದೆ ಸರ್. ಏನ್ ಜಯರಾಮ, ಕಷ್ಟಕ್ಕಾದವನು ನೆಂಟ ಅಂತ ಒಂದು ಮಾತೇ ಇಲ್ವೇ? ನಿನ್ನ ಇಲ್ಲೇ ನೋಡೋ, ಇಲ್ಲಿ ಇಟ್ಕೊಂಡಿದ್ದೀನಿ ಅಂಥದ್ರಲ್ಲಿ ನಿನ್ನ ನಡು ನೀರಲ್ಲಿ ಕೈ ಬಿಟ್ಬಿಡ್ತೀನಾ? ಚಾನ್ಸೇ ಇಲ್ಲಪ್ಪ. ಅಂದಾಗೆ ಜಯರಾಮ, ನಿನ್ನ ದುಡ್ಡು ಏನಾದ್ರೂ ಬೇಕಾ? ಬೇಡಿ ಸರ್, ಬೆಳಿಗ್ಗೆ ತಾನೇ ಕೊಟ್ರಲ್ಲ. ಮೆಚ್ದೆ ಕಣಪ್ಪ ನಿನ್ನ. ಬೇರೆ ಯಾರೇ ನಿನ್ನ ಜಾಗದಲ್ಲಿ ಇದ್ದಿದ್ರು ದುಡ್ಡು ಕೊಡಿ ಅಂತ ಕೇಳಿರೋರು? ಡ್ಯಾಡ್, ಇವ್ರಿಗೆ ದುಡ್ಡು ಕೊಟ್ಟಿದ್ರಾ? ಹೌದು ಮಗಳೇ, ಪಾಪ ತುಂಬ ಕಷ್ಟದಲ್ಲಿದ್ದ, ನೋಡೋಕ್ಕಾಗಲಿಲ್ಲ, ಅದಕ್ಕೆ ಕೊಟ್ಟೆ. ಇವನೇನು ಬೇಕು ಅಂತ ಕೇಳಿಲ್ಲ, ನಿಂಗೆ ಚೆನ್ನಾಗಿ ಗೊತ್ತಲ್ಲ, ದೊಡ್ಡ ಸ್ವಾಭಿಮಾನಿ. ಹೌದು, ನಮ್ಮ ಮಾವನ ಬಗ್ಗೆ ನನಗೆ ಗೊತ್ತಿಲ್ವಾ ಡ್ಯಾಡ್? ನಾಳೆಯಿಂದ ನೀನು ಈ ರೀತಿ ಯೂನಿಫಾರ್ಮ್ ಎಲ್ಲ ಹಾಕೊಂಬೇಡಪ್ಪ, ತಪ್ಪಾಗತ್ತೆ. ಏನು ಸರ್ ಹೀಗೆ ಹೇಳ್ತಾ ಇದ್ದೀರಾ? ಸಸ್ಪೆಂಡ್ ಆಗಿರೋದ್ರಿಂದ ಈ ಯೂನಿಫಾರ್ಮ್ ಹಾಕೋಂಗಿಲ್ಲ. ಯಾರಿಗಾದ್ರೂ ಗೊತ್ತಾದ್ರೆ ನಿನಗೆ ತೊಂದರೆ ಆಗುತ್ತೆ. ಮತ್ತೆ ಮನೇಲಿ ಏನು ಹೇಳಿ ಸರ್? ಹೌದಲ್ವಾ? ಏನು ಹೇಳೋದು? ಹಾ, ಮನೆಯಿಂದ ಹೊರಡುವಾಗ ಯೂನಿಫಾರ್ಮಲ್ಲೇ ಹೊರಡು, ಜೊತೆಗೆ ಒಂದು ಬಟ್ಟೆನೂ ಇಟ್ಕೊಂಡಿರೋ. ಹೇಗಿದ್ರು ನೀನು ಇದೇ ಪಾರ್ಕಲ್ಲಿ ತಾನೇ ಟೈಮ್ ಪಾಸ್ ಮಾಡೋದು. ಯೂನಿಫಾರ್ಮ್ ಚೇಂಜ್ ಮಾಡಿ ಸಿವಿಲ್ ಡ್ರೆಸ್ ಹಾಕೋ, ಸಂಜೆವರೆಗೂ ಟೈಮ್ ಪಾಸ್ ಮಾಡು. ಆಮೇಲೆ ಮತ್ತೆ ಹೋಗುವಾಗ ಯೂನಿಫಾರ್ಮ್ ಹಾಕೊಂಡು ಮನೆಗೆ ಹೋಗು, ಅಷ್ಟೇ. ವೆರಿ ಸಿಂಪಲ್. ನೋಡಪ್ಪ ಜಯರಾಮ, ಬೇಜಾರು ಮಾಡ್ಕೊಂಬೇಡ. ಹುಟ್ಟಿಸಿದೇವ್ರು ಹುಲ್ ಮೇಯಿಸದೇ ಇರ್ತಾನ ಅಂತ ಮಾತೇ ಇಲ್ವಾ? ಯೋಚನೆ ಮಾಡಬೇಡಪ್ಪ, ಆ ದೇವ್ರಿದಾನೆ, ಕೈ ಬಿಡಲ್ಲ. ಅಂದಾಗೆ ಜಯರಾಮ, ನೀನು ಸಸ್ಪೆಂಡ್ ಆಗಿರೋ ವಿಷಯ ಸ್ಟೇಷನ್ಗೆ ಯಾರಿಗೂ ಗೊತ್ತಿಲ್ಲ. ಆ ವಿಷಯ ಹಾಗೆ ಇರಲ್ಲ ಅಥವಾ ಎಲ್ರಿಗೂ ಹೇಳ್ಬಿಡ್ಲಾ? ಬೇಡಿ ಸರ್, ಯಾರಿಗೂ ಹೇಳ್ಬೇಡಿ. ಸ್ವಲ್ಪ ದಿನ ತಾನೇ, ಆಮೇಲೆ ನೀವೇ ನನ್ನನ್ನು ಈ ಕೇಸಿಂದ ಹೊರಗಡೆ ತರ್ತಿರಲ್ಲ, ಆಗ ನಾನು ಡ್ಯೂಟಿಗೆ ಬರ್ತೀನಲ್ಲ ಸರ್. ಯಾರಾದರೂ ಕೇಳಿದ್ರೆ ಹೇಳಿದ್ರಾಯ್ತು. ಆಯ್ತು ಜಯರಾಮ, ಹಾಗೆ ಮೇಂಟೈನ್ ಮಾಡ್ತಾ ಇರ್ತೀನಿ. ಯಾರಾದರೂ ಕೇಳಿದ್ರೆ ಸಿಕ್ ಲೀವಲ್ಲಿ ಇದ್ದಾನೆ ಅಂತ ಹೇಳ್ತೀನಿ. ಡ್ಯಾಡ್, ಅವ್ರಿಗೆ ಇಂಗ್ಲಿಷ್ ಎಲ್ಲ ಅರ್ಥ ಆಗುತ್ತೆ, ಕನ್ನಡದಲ್ಲಿ ಹೇಳಬೇಕು ತಾನೆ? ಓ ಹೌದಲ್ಲ. ಯಾರಾದರೂ ನೀನು ಕೇಳಿದ್ರೆ ಅವನಿಗೆ ಹುಷಾರಿಲ್ಲ, ರಜಾ ತಗೊಂಡಿದ್ದಾನೆ ಅಂತ ಹೇಳ್ತೀನಿ. ಸರಿ ಜಯರಾಮ, ನಾನೇ ನೋಡ್ತೀನಿ. ಬಾ ಮಗಳೇ. ಮಾವ, ಬರ್ತೀವಿ.